ರುಕ್ಮಿಣಿ, ನಿನ್ಗೆಲ್ಲ ಹೇಳಾಯ್ತಲ್ಲ, ಯಾಕಿಲ್ಲ ಕೂತು ಅಳ್ತಿದ್ಯಾ? ನಾ ಹೊಡ್ಬೇಕಾಗಿರೋದು ಚಂದೇರಿಗೆ, ಶಿಶುಪಾಲನ್ ರಾಜ್ಯಕ್ಕೆ. ನಿನ್ ಜೀವನ್ ಸಂಗಾತಿ ಅವನೇ. ಮರ್ತ್ಬಿಡು ಆ ಕೃಷ್ಣನ್ನ, ಮತ್ ನಾಳೆ ಸಿದ್ಧವಾಗಿರು. ಹೇ ಕೃಷ್ಣ, ನಿನ್ ರುಕ್ಮಿಣಿ ಕಷ್ಟದಲ್ಲಿದ್ದಾಳೆ, ನಿನ್ನ ಭಕ್ತೆ ಕಷ್ಟದಲ್ಲಿದ್ದಾಳೆ ಕೃಷ್ಣ. ನನ್ ಕಾಪಾಡಕ್ ಯಾವಾಗ ಬರ್ತೀಯ ಕೃಷ್ಣ? ಭಕ್ತ ಸುಧಾಮ, ಈಗ ನೋಡು ನಿನಗೆ ಯಾವ ಗತಿ ತರ್ತೀನಿ. ನಿನ್ನ ಇಲ್ಲೇ ಸುಟ್ಟು ಭಸ್ಮ ಮಾಡ್ತೀನಿ. ನೀನು ಮಾತ್ರ ಅಲ್ಲ, ನಿನ್ನ ರೋಮ ರೋಮನು ಕರೆಯುತ್ತೆ ನಿನ್ನ ಆ ಕೃಷ್ಣನ್ನ. ಹಿರಣ್ಯಕಶ್ಯಪು, ನೀವು ನನ್ನ ಶರೀರದ ಅಂತ್ಯ ಮಾಡಬಹುದು, ಆದರೆ ನನ್ನ ಪ್ರಭು ನನ್ನ ಹೃದಯದಲ್ಲಿದ್ದಾರೆ. ಅವರನ್ನು ನನ್ನ ಬಾಯಿಂದ ಕರೆದು ನಾನು ಅವ್ರ ಜೀವನ ಅಪಾಯಕ್ಕೆ ಸಿಕ್ಸೋದಿಲ್ಲ. ಮತ್ತು ನನಗೆ ಪೂರ್ಣ ವಿಶ್ವಾಸ ಇದೆ, ಅವ್ರು ನನಗೇನೂ ಆಗಕ್ಕೆ ಬಿಡಲ್ಲ. ರುಕ್ಮಿಣಿ, ಹೇಳು, ಕಣ್ಬಿಡು ಗೆಳತಿ. ಬಂದ್ಬಿಟ್ಯಾ ಕೃಷ್ಣ? ನಾನಿನ್ನೆಷ್ಟು ದಿನದಿಂದ ಕರೀತಿದ್ದೆ. ರುಕ್ಮಿಣಿ, ಯಾರೇ ನನ್ನ ಶುದ್ಧವಾದ ಮನಸ್ಸಿಂದ ಕರೆದ್ರು ಆಗ ನಾನು ಖಂಡಿತ ಬರ್ತೀನಿ. ಈಗ ನೋಡು, ನಾನು ಬಂದಿದ್ದೀನಿ. ಕೃಷ್ಣ, ನಿನ್ ಗೆಳತಿ ಜೀವನ ಅಪಾಯದಲ್ಲಿದೆ. ಇವರೆಲ್ರೂ ನನ್ನ ಮದ್ವೆನ ಶಿಶುಪಾಲನ್ ಜೊತೆ ಮಾಡಕ್ ಹೊರಟಿದ್ದಾರೆ. ನೋಡು, ಇವರೆಲ್ರೂ ನನ್ನಿಂದ ನಿನ್ ಪ್ರತಿಮೆನೂ ಕಿತ್ಕೊಂಡ್ರು. ಇವರೆಲ್ಲ ನನ್ಗೆ ನಿನ್ ಭಕ್ತಿನೂ ಮಾಡಕ್ ಬಿಡಲ್ಲ. ರುಕ್ಮಿಣಿ, ಇವರೆಲ್ರು ನಿನ್ನಿಂದ ನನ್ನ ಪ್ರತಿಮೆ ಅಷ್ಟೇ ದೂರ ಮಾಡಿದ್ದು, ಆದ್ರೆ ನಾನಂತೂ ಜಗತ್ತಿನ ಕಣಕಣದಲ್ಲೂ ವಾಸ ಮಾಡ್ತಿದ್ದೀನಿ. ನನ್ಗೆ ಅರ್ಥ ಆಗ್ಲಿಲ್ಲ ಕೃಷ್ಣ. ರುಕ್ಮಿಣಿ, ಆ ಹೂವನ್ನ ನೋಡು. ರುಕ್ಮಿಣಿ, ಯಾವಾಗ ನೀನು ಮನ್ಸಲ್ಲಿ ನನ್ನ ಕಲ್ಪನೆ ಮಾಡ್ಕೊಂಡು ಯಾವುದೇ ವಸ್ತು, ಯಾವುದೇ ಜಾಗನ ನೋಡಿದ್ರು ನಾನು ನಿನ್ಗೆ ಖಂಡಿತ ಕಾಣಿಸ್ತೀನಿ. ನಿಜಾನ ಕೃಷ್ಣ? ನೀನ್ ಪ್ರತಿಯೊಂದು ಸ್ಥಾನದಲ್ಲೂ ಇದೆಯಾ? ಎಲ್ಲೆಲ್ಲಿ ನನ್ನ ಭಕ್ತರು ಅಲ್ಲೆಲ್ಲ ನಾನಿರ್ತೀನಿ. ರುಕ್ಮಿಣಿ, ರುಕ್ಮಿಣಿ, ಈಗ ನಿನ್ನಮ್ಮ ನಿನ್ನ ಕರೀತಿದ್ದಾಳೆ. ಇನ್ನು ನಾನು ಹೋಗ್ಲೇಬೇಕು. ಪುತ್ರಿ ರುಕ್ಮಿಣಿ, 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 ಇಲ್ಲಿ ಒಬ್ಳೆ ಯಾರ ಜೊತೆ ಮಾತಾಡ್ತಿದ್ದೆ? ರುಕ್ಮಿಣಿ, ನೀನಿಲ್ಲಿ ಒಬ್ಳೆ ಯಾರ ಜೊತೆ ಮಾತಾಡ್ತಿದ್ದೆ? ಅಮ್ಮ, ಇಲ್ಲಿ ನಾನೊಬ್ಳೇ ಇರ್ಲಿಲ್ಲ. ನನ್ ನೋಡಕ್ಕೆ ನನ್ ಕೃಷ್ಣ ಬಂದಿದ್ದ. ಕೃಷ್ಣನ? ಅದು ಇಲ್ಲಿ? ಅದು ಹೇಗ್ ಸಾಧ್ಯ? ಎಲ್ಲಿದ್ದಾನೆ ಕೃಷ್ಣ? ಅಮ್ಮ, ಕೃಷ್ಣ ಜಗತ್ತಿನ ಕಣಕಣದಲ್ಲೂ ಇದ್ದಾನೆ. ರುಕ್ಮಿಣಿ ಮಗಳೇ, ನಿನ್ಗೇನಾಗಿದೆ? ಕೃಷ್ಣ ಗೊಲ್ಲನ ಮಗ, ಭಗವಂತ ಅಲ್ಲ ಎಲ್ರಿಗೂ ಕಾಣಿಸೋದಿಕ್ಕೆ. ಎಲ್ಲೂ ಇಲ್ಲ ಅವನು. ಅಮ್ಮ, ನಾನ್ ಸತ್ಯ ಹೇಳ್ತಿದ್ದೀನಿ. ಕೃಷ್ಣ ಕಣಕಣದಲ್ಲೂ ಇದ್ದಾನೆ. ನೀವ್ ಹಣ್ಣಿನ ಬುಟ್ಟಿ ತಂದಿದ್ದೀರಲ್ಲ, ಅದ್ರಲ್ಲೂ ಕೃಷ್ಣ ಇದ್ದಾನೆ. ನಿಮ್ಗ್ ನಂಬಿಕೆ ಬರ್ತಿಲ್ವಾ? ನೀವೇ ಹೋಗ್ ನೋಡಿ. ರುಕ್ಮಿಣಿ, ಈ ಪ್ರತಿಮೆ ಈ ಬುಟ್ಟಿಲಂತೂ ಯಾವ ಪ್ರತಿಮೆನೂ ಇರ್ಲಿಲ್ಲ. ಮತ್ತೆ ಎಲ್ಲಿಂದ ಬಂತು ಇದು? ಅಮ್ಮ, ನಿಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಆ ವಸ್ತು ಇಲ್ವೇ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ?
ನಮೋ ಭಗವತೆ ವಾಸುದೇವಾಯ ನಮಃ. ಕೃಷ್ಣ, ಓ ಕೃಷ್ಣ. ಈ ಕೃಷ್ಣ ಯಾರಿಗೋಸ್ಕರ ಧ್ಯಾನ ಮಾಡ್ತಿದ್ದಾನೆ? ಒಮ್ಮೆ ಅವನ್ಗೆ ಮತ್ತೆ ಆ ಭಜನೆ ಕೇಳಿಸ್ತಿರ್ಬೋದಾ? ಕೃಷ್ಣ, ಓ ಕೃಷ್ಣ, ಕಣ್ಣಾದ್ರೂ ಬಿಡು. ನೋಡು, ನಾನ್ ಬಂದಿದ್ದೀನಿ. ಯಾರ್ ಧ್ಯಾನ ಮಾಡ್ತಾ ಕೂತಿದ್ದೆ ನೀನು? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೆ? ಯಾರು ಇಲ್ಲ. ಗೊಲ್ಲ, ನಾನು ರಾಧೆ. ನನಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ನಿನ್ಗೆ ಬಹಳ ಭಜನೆ ಕೇಳ್ತಿದೆ ಕನ್ಸಲ್ಲಿ. ನಾನಂತೂ ಆಡಲ್ಲ, ಮತ್ತಿನ್ಯಾರು ಆಡ್ತಾರೆ? ಈಗ ಸತ್ಯ ಹೇಳು, ಏನ್ ವಿಷಯ? ರಾಧಿ, ನೀನ್ ಯಾವ್ದೋ ಮಾತನ್ನ ಎಲ್ಲೋ ತಗೊಂಡೋಗ್ತೀಯ. ಆ ಭಜನೆ ವಿಷಯನ ಬಿಟ್ಬಿಡು. ಯಾಕೆ ಬಿಡ್ಲಿ? ದೊಡ್ಡ ನಾಟಕ ಮಾಡೋ ನೀನು ಈ ಜಗತ್ತಲ್ಲಿ. ಅವತ್ತು ಭಜನೆ ಕೇಳಿಸ್ತಿತ್ತು, ಮತ್ತಿವತ್ತು ಆ ಭಜನೆ ಮಾಡೋ ಧ್ಯಾನ ಮಾಡ್ತಿದ್ಯಾ? ಕಿವಿ ತೆರೆದು ಕೇಳಿಸ್ಕೋಗಲ್ಲ. ನೀನು ಈ ರಾಧೆ ಕೃಷ್ಣ ಮತ್ತೆ ನನ್ನ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು ನೀನು. ಆಗ್ಲಿ ರಾಧೆ. ಈಗ ಹೇಳು, ರುಕ್ಮಿಣಿ ಯಾರು? ರುಕ್ಮಿಣಿ ಅದ್ಯಾರು? ಅವಳು ನಿಂಗೆ ಹೊಸ ಗೆಳತಿನ? ಕೃಷ್ಣ, ಹೆಚ್ಚು ನಾಟಕ ಮಾಡಬೇಡ. ನನ್ಗೆಲ್ಲ ಗೊತ್ತಿದೆ. ನೀನು ಅವಳು ರಕ್ಷಣೆ ಮಾಡೋದಿಕ್ಕೆ ಚಂದೇರಿ ಕೂಗ್ತಿದ್ಯಾ. ನನಗತ್ತೆ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ಕೂಡ ನಿನ್ ಜೊತೆ ಬರ್ತಿದ್ದೀನಿ. ನೀನು ಯಾಕೆ? ನಿನ್ಗೇನಾದ್ರೂ ಸಮಸ್ಯೆನಾ? ಸಮಸ್ಯೆ? ನನ್ಗೆ ಸಮಸ್ಯೆ ಇಲ್ಲ. ಆದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಈ ಬರ್ಸನದ ರಾಧೆಗೆ ಏನಾದ್ರೂ ಕಷ್ಟ ಆಗ್ಬಿಟ್ರೆ? ಕಷ್ಟ ನನಗೆ ಯಾಕಾಗತ್ತೆ ಗೊಲ್ಲ? ಒಮ್ಮೆ ನಾನು ನಿನ್ ಜೊತೆ ಬರ್ದೇ ಇದ್ರೆ ಇದ್ರ ಅರ್ಥ ಏನಂದ್ರೆ ನೀನು ನನ್ನ ಜೊತೆಗೆ ಖಂಡಿತ ಬರ್ತೀಯ. ಹಾಗಲ್ಲ, ಯಾಕಂದ್ರೆ ನೀನು ರಾಧೆ ಕೃಷ್ಣ. ಎಲ್ಲೆಲ್ಲಿ ಕೃಷ್ಣ ಇರ್ತಾನೋ ಅಲ್ಲೆಲ್ಲಿ ರಾಧೆ. ಈಗ ಯೋಚನೆ ಮಾಡ್ಬೇಡ, ಬೇಗ ನಡಿ, ಹೊರಡು ನನ್ನ ಜೊತೆ. ನಡಿ ನಡಿ. ನಾರಾಯಣ ನಾರಾಯಣ, ಇದೇನು ಅನರ್ಥವಾಗುತ್ತಿದೆ ಪ್ರಭು? ಒಂದೆಡೆ ನಿಮ್ಮ ಭಕ್ತೆ ರುಕ್ಮಿಣಿಯ ಬದುಕು ಅಪಾಯದಲ್ಲಿದೆ, ಮತ್ತೆ ಇನ್ನೊಂದೆಡೆ ನಿಮ್ಮ ಭಕ್ತ ಸುಧಾಮನ ಜೀವಕ್ಕೂ ಅಪಾಯವಿದೆ. ಪರಮಾವತಾರಿ ಶ್ರೀಕೃಷ್ಣನಿಗೆ ಇದಂತೂ ಬಹಳ ಕಠಿಣ ಪರಿಸ್ಥಿತಿಯಾಗಿದೆ ಪ್ರಭು. ಪ್ರಭು, ಕೃಷ್ಣ ಈ ಇಬ್ಬರು ಭಕ್ತರನ್ನು ಒಟ್ಟಿಗೆ ಹೇಗೆ ಕಾಪಾಡುತ್ತಾನೆ? ದೇವರ್ಷಿ, ಭಕ್ತಿ ಇರುವುದು ಕೃಷ್ಣನಲ್ಲಿ. ಈಗ ಮಾರ್ಗವನ್ನು ಅವನೇ ಹುಡುಕಬೇಕು. ಸ್ವತಃ ಭಗವಂತನೇ ನಿರ್ಧರಿಸಬೇಕು ಅವನು ತನ್ನ ಭಕ್ತರ ರಕ್ಷಣೆ ಹೇಗೆ ಮಾಡುವನೆಂದು. ಕರಿತಾನೆ, ಈಗ ಕರಿತಾನೆ, 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 ಕರಿತಾನೆ. ಭದ್ರಾಕ್ಷ, ಕೂಗು ಬಾಲಕ, ಇಲ್ಲದಿದ್ರೆ ನಿನ್ನ ಶರೀರ ಈ ಬೆಂಕಿ ಜೊತೆ ಉರಿದು ಭಸ್ಮ ಆಗ್ಬಿಡುತ್ತೆ. ಮಹಾರಾಜ, ಸ್ವಲ್ಪ ಹೊತ್ತಿಗೆ ಇವನು ಉಸಿರು ಕಟ್ಟಿ ಬೆಣ್ಣೆ ಆಗ್ಬಿಡುತ್ತೆ. ಆ ಕರಿತಾನೆ ಕೃಷ್ಣನ ಹೆಸರನ್ನ, ಕೃಷ್ಣ 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 ಅಂತ. ಕೃಷ್ಣ ಕೃಷ್ಣ ಅಣ್ಣ, ನೀವು ಕೃಷ್ಣನ್ ಎಲ್ಲಾದ್ರೂ ನೋಡಿದ್ರಾ? ನೋಡಿದ್ ನಿಜ ಬಲರಾಮ, ಆದ್ರೆ ಏನು ಜ್ಞಾಪಕ ಬರ್ತಿಲ್ಲ. ಈಗೊಲ್ಲ ಬೆಳಿಗ್ಗೆ ಎಲ್ಲೋಗ್ಬಿಟ್ಟ? ಇವತ್ ನೋಡಿದ್ನೋ ಇಲ್ಲ ನೆನ್ನೆ ನೋಡಿದ್ನೋ? ಸರಿ ಅಣ್ಣ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು ಹೊರಡಿ, ನಾವು ಕೃಷ್ಣನ ಹುಡುಕ್ತಿವಿ. ಸರಿ ಬಲರಾಮ.
ನಿನ್ ಗೊಲ್ಲ ನೋಡ್ದ? ಯಾವಾಗ ಎಲ್ಲಾದ್ರೂ ಹೋಗೋ ಸಮಯ ಬಂದಾಗ ಆಗ ಗೊಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾನೆ. ಯಾಕೆ ಸುಡ್ತಿಲ್ಲ ಇವನು? ಮಹಾರಾಜ, ಇವನ್ ಶರೀರದ ಮೇಲೆ ವಸ್ತ್ರನೂ ಇಲ್ಲ, ಹೋಳಿಕ ತರ. ಅಲ್ದೆ ಇವನೇನ್ ಬಲಶಾಲಿನೂ ಅಲ್ಲ, ಮೈ ಪೂರ್ತಿ ಸಣಕ್ಲಾಗಿರೋ ಮೂಳೆ, ಆದ್ರೂ ಸುಡ್ತಾ ಇಲ್ಲ. ಈ ಅಗ್ನಿಯಲ್ಲೂ ಶೀತಲ ಹೇಗಿದೆ ಇವನ ಶರೀರ? ಗೆಳೆಯ ಸುಧಾಮ, ನೀನು ನನ್ನ ಕರೀತೇ ಇರ್ಲಿ, ನಾನ್ ನಿನ್ಗೆ ಯಾವ ಅಪಾಯನೂ ಆಗೋಕ್ ಬಿಡಲ್ಲ. ಹೇ ಅಗ್ನಿದೇವ, ಪ್ರಕಟರಾಗಿ. ಹೇ ಪರಮಾವತಾರಿ ಶ್ರೀಕೃಷ್ಣ, ಆಜ್ಞೆ ಮಾಡಿ ಪ್ರಭು, ನನ್ನಿಂದ ಯಾವ ಸೇವೆ ಆಗ್ಬೇಕು? ಹೇ ಅಗ್ನಿದೇವ, ನನ್ನ ಭಕ್ತನ ಜೀವನ ಸಂಕಟದಲ್ಲಿದೆ, ನೀವು ಅವನ ರಕ್ಷಣೆ ಮಾಡಬೇಕು. ಇದು ನನ್ನ ಸೌಭಾಗ್ಯ ಅನ್ಕೋತೀನಿ ಪ್ರಭು. ಅವನು ಪುನಃ ಏನೋ ಮಾಯ ರಚಿಸ್ತಿದ್ದಾನೆ. ನನಗೆ ಅನಿಸುತ್ತಿದೆ ಇವನನ್ನ ಆ ಅಗ್ನಿದೇವ ಸ್ವತಃ ರಕ್ಷಣೆ ಮಾಡ್ತಿದ್ದಾನೆ. ಅಣ್ಣ, ನೀವು ಕೃಷ್ಣನ ಎಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲ, ನಾನೆಲ್ಲೂ ನೋಡೇ ಇಲ್ಲ. ನೋಡ್ಲಿಲ್ವಾ? ನಡಿ ರಾಧೆ. ಕೃಷ್ಣ, 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 ಬಲರಾಮ, ನೀವಿಬ್ರು ಕೃಷ್ಣನ್ ಹುಡುಕ್ತಿದ್ದೀರಲ್ವಾ? ಹಾ ಅಜ್ಜಿ, ನಿಮ್ಗೆ ಗೊತ್ತಿದ್ಯಾ ಕೃಷ್ಣ ಎಲ್ಲಿದ್ದಾನೆ ಅಂತ? ಇದ್ ತಗೋ, ಕೃಷ್ಣನ್ ಕೊಟ್ಬಿಡು, ಮತ್ ಹೇಳು ನಾನ್ ಸ್ವಂತ ನನ್ ಕೈಯಾರೆ ಮಾಡಿದ್ದು ಅಂತ. ಆದ್ರೆ ಅಜ್ಜಿ, ಇದನ್ನ ಕೊಡೋಕೆ ಕೃಷ್ಣ ಸಿಕ್ಕಿದ್ರೆ ತಾನೆ. ನಡಿ. ಕೃಷ್ಣ, ಕೃಷ್ಣ. ಹಾ, ನಾನ್ ಅವನನ್ನ ಯಮುನೆ ದಡದ ಹತ್ರ ನೋಡಿದ್ದೆ. ಖಂಡಿತ ಅವನು ಅಲ್ಲೇ ಇರ್ತಾನೆ. ಯಮುನಾ ತೀರದಲ್ಲಿ? ಯಮುನೆ ತೀರದಲ್ಲಿ? ಸರಿ, ನಡಿ ರಾಧೆ. ಕೃಷ್ಣ, ಕೃಷ್ಣ. ಅಯ್ಯೋ, ಬೆಂಕಿ ಹೊಗೆಯಿಂದ ನನ್ನ ಮುಖ ಕಪ್ಪಾಗ್ತಿದೆ. ಇನ್ನಾದ್ರೂ ಉರಿಯಪ್ಪ ನನ್ನಪ್ಪ ಸುಧಾಮ. ಇನ್ನೇನ್ ಇಡೀ ದಿನ ನಿಂತಿರ್ತ್ಯಾ? ಈ ಅಗ್ನಿ ಯಾರು ಹೋಗಿದ್ದು ಹೇಗೆ? ಕೃಷ್ಣ, 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 ಕೃಷ್ಣ. ಕೃಷ್ಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ರಾಧಿ, ನಾನು ಯೋಚನೆ ಮಾಡ್ತಿದ್ದೆ ಅತ್ತೆ ಊರಿಗೆ ಯಾವ ಮಾರ್ಗದಿಂದ ಹೋಗ್ಬೇಕಂತ. ಕೃಷ್ಣ, ಅದನ್ನ ಯೋಚನೆ ಮಾಡೋದಿಕ್ಕೆ ಮಹಾವನಿಗೆ ಬರೋ ಅವಶ್ಯಕತೆ ಏನಿತ್ತು? ಈ ಕೆಲಸ ಅಂತೂ ದಾಮು ಚಿಕ್ಕಪ್ಪಂದು. ಅವ್ರು ಯೋಚನೆ ಮಾಡ್ತಾರೆ ನಾವು ಯಾವ ಮಾರ್ಗದಿಂದ ಚಂದೇರಿಗೆ ಹೋಗ್ಬೇಕು ಅಂತ. ರಾಧಿ, ಒಮ್ಮೆ ದಾಮು ಚಿಕ್ಕಪ್ಪನ ಬುದ್ಧಿಗೆ ಮರು ಶುರುವಾದ್ರೆ ಆಮೇಲೆ ನಾವು ಚಂದೇರಿ ಏನು ಬೃಂದಾವನದಲ್ಲೂ ಕಳ್ದೋಗ್ಬೇಕು. ಏನಣ್ಣ? ಹಾ ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ಯಾ. ಈ ದಾಮು ಚಿಕ್ಕಪ್ಪನ್ ಮರ್ವಿನ್ ಬುದ್ಧಿಗೆ ಏನ್ ಮಾಡೋದು? ಅಣ್ಣ, ಈಗ ಹೇಗೂ ಮಹಾವನಕ್ ಬಂದಿದ್ದೀರಿ, ನೀವಿಬ್ರು ಯೋಚನೆ ಮಾಡಿ ಹೇಳಿ, ನಾವು ಯಾವ ಮಾರ್ಗದಿಂದ ಚಂದೇರಿಗೆ ಹೋಗೋದು? ಕೃಷ್ಣ, ನೀನೇನು ಚಿಂತೆ ಮಾಡ್ಬೇಡ. ನಿನಗ್ ಮಾರ್ಗ ಹೇಳೋ ಕೆಲ್ಸ ನನಗ್ ಬಿಟ್ಬಿಡು. ಆಗ್ಲಿ ಅಣ್ಣ, ನಿನ್ನಿಲ್ಲಿ ಕುತ್ಕೊಂಡು ದಾರಿ ಯೋಚಿಸು. ಅಲ್ಲಿ ತನಕ ನಾನು ಬೆಣ್ಣೆ ತಿನ್ ಬರ್ತೀನಿ. ಆಗ್ಲಿ ಕೃಷ್ಣ, ಇದನ್ ತಗೋ. ಚಂದೇರಿಗೆ ಹೋಗೋ ಮಾರ್ಗ. ಅಣ್ಣ, ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಆಗೊಲ್ಲ ಏನ್ ಮಾಡ್ಬೇಕಿತ್ತು
ಅದನ್ ಮಾಡೋಗಾಯ್ತು. ನಮ್ಮನ್ನಂತೂ ಮಧ್ಯದಲ್ಲೇ ಸಿಕ್ಕಾಕ್ಸ್ತ. ಅಣ್ಣ ಈಗ ನಡಿ. ಆಗ್ಲಿ ರಾಧೆ ನಡಿ. ಮಹಾರಾಜ, ಇಲ್ಲಿ ಉರಿತಿದ್ ಕೆಂಡನೂ ಆರ್ಹೋಯ್ತು. ಆದ್ರೆ ಈ ಸುಧಾಮನ್ ಕೂದ್ಲು ಜಡೆ ಕೂಡ ಕೊಂಕ್ಲಿಲ್ಲ ನೋಡಿ. ಅವಂಚಕ ಇಲ್ಲೇ ಎಲ್ಲೋ ಇದ್ದಾನೆ. ಅಡಗಿ ರಕ್ಷಣೆ ಮಾಡ್ತಿದ್ದಾನೆ ಇವನನ್ನ, ಆದ್ರೆ ಎದುರಿಗೆ ಬರ್ತಿಲ್ಲ. ಅವನು ಎಷ್ಟು ವಿಳಂಬ ಮಾಡ್ತಾನೋ ಅಷ್ಟೇ ಯಾತನೆ ಸಿಗುತ್ತೆ ಅವನ ಈ ಭಕ್ತನಿಗೆ. ಮಹಾರಾಜ, ಅದೇನೋ ಸರಿ. ನೀವು ಯಾತನೆ ಕೊಡೋದು ಆ ವಿಷ್ಣು ಕಾಪಾಡೋದು, ನೀವು ಯಾತನೆ ಕೊಡೋದು ಅವ್ನ್ ಕಾಪಾಡೋದು, ಯಾತನೆ ಕಾಪಾಡೋ ಯಾತನೆ ಕಾಪಾಡೋ. ಈ ಆಟ ಎಲ್ಲಿ ತನಕ ನಡೆಯುತ್ತೆ? ಸ್ಮರಣೆ ಇದೆ ನನಗೆ. ಸತ್ಯಯುಗದಲ್ಲೂ ನನ್ನ ಪುತ್ರ ಪ್ರಹ್ಲಾದ ಹೀಗೆ ಮಾಡಿದ್ದ. ಆದರೆ ನನ್ನ ಯಾತನೆಯಿಂದ ಸೋತು ಅವನ ಭಗವಂತನನ್ನ ಕರೀಲೇಬೇಕಾಯ್ತು. ಅದೇ ಪ್ರಕಾರ ಈ ಕೃಷ್ಣ ಭಕ್ತನು ಕರೀತಾನೆ ತನ್ನ ಭಗವಂತನನ್ನ. ಖಂಡಿತ ಕರೀತಾನೆ. ಮತ್ತಿದು ಅಂತಿಮ ಬಾರಿ ಆಗಿರುತ್ತೆ. ಯಾರಾದ್ರೂ ಅವನನ್ನ ಕರೆಯೋದು. ಚಂದೇರಿ ಬಹಳ ವಿಚಿತ್ರ ಸ್ಥಾನ ಅಂತ. ಅಲ್ಲೊಂತೂ ಮನುಷ್ಯರಿಂದ ಹಿಡಿದು ಹಾರಾಡೋ ಹಂಸ, ಓಡಾಡೋ ಅಶ್ವ. ಬಹಳ ಆನಂದ ಆಗುತ್ತೆ ಕೃಷ್ಣ. ಅಣ್ಣ, ಆನಂದ ಏನೋ ಆಗುತ್ತೆ. ಅದಕ್ಕಿಂತ ಹೆಚ್ಚಿನ ಆನಂದದ ವಿಷಯ ಗೆಳತಿ ರುಕ್ಮಿಣಿನ ನೋಡೋದು. ಕಂದ, ನಾವೆಲ್ಲ ನೀನು ಹೇಳಿದ್ದಕ್ಕೆ ಚಾಂದೇರಿಗೆ ಹೋಗ್ತಿದೀವಿ. ನಾನ್ ನೇರವಾಗಿ ಹೇಳ್ಬಿಡ್ತೀನಿ, ನೀವ್ ಅಣ್ಣ ತಮ್ಮ ಸೇರ್ಕೊಂಡೇನು ಅನಾಹುತ ಮಾಡ್ಬೇಡಿ. ಅಮ್ಮ, ನಾವು ಅಲ್ಯಾಕ ಅನಾಹುತ ಮಾಡ್ತೀವಿ? ಆದ್ರೆ ಒಮ್ಮೆ ಬೇರೆ ಯಾರಾದ್ರೂ ಅನಾಹುತ ಮಾಡಿದ್ರೆ? ಕಂದ, ಯಾರು ಏನ್ ಬೇಕಾದ್ರೂ ಹೇಳಿ, ನೀನೇನೋ ಹೇಳ್ಬೇಡ. ಒಂದ್ ವೇಳೆ ನೀನೇನಾದ್ರೂ ಮಾತಾಡಿದ್ರೆ ನಿಮ್ಮಪ್ಪ ತುಂಬಾ ಕೋಪ ಮಾಡ್ಕೋತಾರೆ. ಮತ್ತಿನ್ಯಾವತ್ತೂ ನಮ್ಮನ್ ಚಂದೇರಿಗೆ ಹೋಗೋಕ್ ಬಿಡಲ್ಲ, ಗೊತ್ತಾಯ್ತಾ? ಅಮ್ಮ, ಹಾಗಾದ್ರೆ ನೀನು ಅಣ್ಣಂಗೆ ಹೇಳು. ಯಾಕಂದ್ರೆ ಇವನು ಯಾರಾದ್ರೂ ಅಧರ್ಮ ಮಾಡಿದ್ರೆ ಅವರಿಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ಕೃಷ್ಣ, ಆದ್ರೆ ನಾನು ಏನೇ ಮಾಡಿದ್ರು ಅದು ನೀನ್ ಹೇಳೋದಕ್ಕೆ ಮಾಡೋದು. ಅಣ್ಣ, ಈಗೆಲ್ಲ ಹೀಗೆ ಮಾಡೋದು. ತಪ್ಪು ಮಾಡು ತಾನೇ ಆದ್ರೂ ಅದನ್ನ ಬೇರೆಯವ್ರಿಗೆ ಹೇಳ್ಬಿಡ್ತಾನೆ. ರಾಧಿ, ನೀನ್ ಏನ್ ಮಾಡ್ತಿದ್ಯಾ? ಗೆಳೆಯರ ಮುಂದೆ ಬೇಕಾದ್ರೆ ಏನಾದ್ರೂ ಹೇಳು, ಆದ್ರೆ ನಮ್ಮ ಅಮ್ಮನ ಮುಂದೆ ನನ್ನ ಅಥವಾ ನಿನ್ನ ರಹಸ್ಯ ಏನು ಹೇಳ್ಬೇಡ. ಕಂದ, ನನಗೆಲ್ಲ ಕೇಳಿಸ್ತಿದೆ. ಚಿಕ್ಕಮ್ಮ, ನೀವೇನು ಚಿಂತೆ ಮಾಡಬೇಡಿ. ಒಮ್ಮೆ ಏನೇ ತೊಂದರೆ ಆದ್ರೂ ನಾನ್ ನೋಡ್ಕೊಳ್ತೀನಿ. ಆದ್ರೆ ನೀವು ಇಷ್ಟೊಂದು ನೋಡ್ತಾ ಇರಿ, ಅಲ್ಲಿ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಡಿಮೆ ಆಗ್ಬಾರ್ದು. ದಾಮೋದ್ರಣ್ಣ, ಯಾವ್ದಾದ್ರೂ ಮರದ ಕೆಳಗೆ ಗಾಡಿ ನಿಲ್ಸ್ಬಿಡಿ. ಈಗ ಊಟ ಮುಗಿಸಿ ಆಮೇಲೆ ಮುಂದಿನ ಯಾತ್ರೆ ಪ್ರಾರಂಭ ಮಾಡೋಣ. ಬನ್ನಿ ಬನ್ನಿ ಚಿಕ್ಕಮ್ಮ. ಏನಾಯ್ತು ರಾಧಿ? ನೀನ್ ಯಾಕೆ ನನ್ನನ್ನ ಹೀಗೆ ಸಂದೇಹದಿಂದ ನೋಡ್ತಿದ್ಯಾ? ಕೃಷ್ಣ, ಯಾಕಂದ್ರೆ ನನಗೆ ಗೊತ್ತಿದೆ ನೀನು ಚಂದೇರಿಗೆ ಬೇರೆ ಯಾವುದೋ ಉದ್ದೇಶದಿಂದ ಹೋಗ್ತಿದ್ಯಾ. ಯಾವ ಉದ್ದೇಶದಿಂದ ರಾಧಿ? ಅದನ್ನ ಬೇಗ ಪತ್ತೆ ಹಚ್ತೀನಿ. ರಾಧಿ, ಒಮ್ಮೆ ನಿನ್ಗೆ ಅದು ಗೊತ್ತಾದ್ರೆ ಎಲ್ಲರಿಗಿಂತ ಮೊದಲು ನನ್ಗೆ ಹೇಳು. ನಾರಾಯಣ ನಾರಾಯಣ. ಪ್ರಭು,
ದೇವಿ ರಾಧೆಯ ಹಾಗೆಯೇ ನನಗೂ ಸಂದೇಹವಾಗುತ್ತಿದೆ. ನೀವು ಕೇವಲ ನಿಮ್ಮ ಭಕ್ತೆ ರುಕ್ಮಿಣಿಯನ್ನು ನೋಡಲಷ್ಟೇ ಹೋಗುತ್ತಿಲ್ಲ, ಬದಲಿಗೆ ಖಂಡಿತ ಇದರ ಹಿಂದೆ ಯಾವುದೋ ದೊಡ್ಡ ಉದ್ದೇಶವಿದೆ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಉಚಿತ ಸಮಯ ಬಂದಾಗ ನಿಮಗೆ ಆ ಉದ್ದೇಶವು ಅರಿವಾಗುವುದು. ನನಗನ್ನಿಸುತ್ತಿದೆ ಪ್ರಭುವಿನ ಈ ಯಾತ್ರೆಯಲ್ಲಿ ಖಂಡಿತ ಯಾರದೋ ಉದ್ಧಾರವಾಗಲಿದೆ ಎಂದು. ಇನ್ನು ಪ್ರಭುವಿನ ಲೀಲೆಯಂತೂ ಪ್ರಭುವಿಗೇ ಗೊತ್ತು. ನಾರಾಯಣ ನಾರಾಯಣ. ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಯಾರ್ ಕೊಳಲನ್ನ ಹೀಗೆ ನುಡಿಸ್ತಾ ಇದ್ದಾರೆ? ಸ್ವಲ್ಪ ಪಲ್ಲಕ್ಕೆ ನಿಲ್ಲಿಸಿ. ನನ್ನ ಹೃದಯ ಈ ಕೊಳಲಿನ ಕಡೆ ಎಷ್ಟೇ ಸೆಳೀತಿದೆ ಅಂದ್ರೆ ಕೃಷ್ಣನ್ ಕಡೆ ಸೆಳೆದಷ್ಟು. ಮಗಳೇ, ಹೀಗೆ ಇದ್ದಕ್ಕಿದ್ದ ಹಾಗೆ ಪಲ್ಲಕ್ಕಿಯಿಂದ ಯಾಕೆ ಇಳಿದ್ಬಿಟ್ಟೆ? ಮಗಳೇ, ಕಾಡಿನ ಮಧ್ಯೆ ಹೀಗೆ ನಿಲ್ಲೋದು ಅಂದ್ರೆ ಅಪಾಯಕ್ಕೆ ಆಮಂತ್ರಣ ಕೊಟ್ಟ ಹಾಗೆ. ನನ್ ಗೆಳೆಯ ಏನಾದ್ರು ನನ್ನ ನೋಡಕ್ಕಂತ ಈ ಕಾಡಿಗೆ ಬಂದಿದ್ದಾನಾ? ಗೆಳೆಯ ಕೃಷ್ಣ! ಮಗಳೇ, ಮಗಳೇ ನಿಂತ್ಕೋ. ಕೊಳಲಿನ ಧ್ವನಿ. ಅವನು ಬಂದ್ಬಿಟ್ಟ, ನನ್ನ ಶತ್ರು. ಯಾರಿಗಾಗಿ ಇಷ್ಟು ವರ್ಷ ನಾನು ಕಾಯ್ತಾ ಇದ್ನೋ ಅವನ ಮೃತ್ಯು ಅವನನ್ನ ಕರ್ಕೊಂಡು ಬಂದಿದೆ. ಭಕ್ತ ಸುಧಾಮ, ಗೊತ್ತಿದೆ ನೀನು ಮನಸ್ಸಲ್ಲೇ ಕರೀತಿದ್ದೀಯ ಅವನನ್ನ. ಬೇಯೋದಕ್ಕಿಂತ ಒಳ್ಳೇದಂದ್ರೆ ನಿನ್ನ ಬಾಯಿಂದ ಕರೆಯೋದು ನಿನ್ನ ಭಗವಂತನನ್ನ. ಇಲ್ಲದಿದ್ರೆ ಈ ಕುದೀತಿರೋ ನೀರಲ್ಲಿ ನಿನಗೇನಾಗುತ್ತೆ ನೀನೇ ಯೋಚನೆ ಮಾಡು. ಹಿರಣ್ಯಕಶ್ಯಪು, ಇದಂತೂ ನನ್ನ ಸೌಭಾಗ್ಯ. ನಾನು ನನ್ನ ಗೆಳೆಯನ ರಕ್ಷಣೆ ಮಾಡ್ತಾನೆ ನನ್ನ ಪ್ರಾಣ ಕೊಡ್ತಿದ್ದೀನಿ. ಪ್ರಾಣ ತೆಗೆಯುತ್ತಿಲ್ಲ, ಯಾತನೆ ಕೊಡ್ತಿದ್ದೀನಿ. ಶಾಮ ಶಾಮ ಮನ ಭಜಿಸೆ, ಸಾಧನೆಗದೇ ವಿವೇಕ. ಈ ಸಾಧನೆ ಎಡೆ ಸಾಗಿದರೆ ಭಕ್ತನಿಗೆಲ್ಲಿ ಭಯ? ಹಿರಣ್ಯಕಶ್ಯಪು, ಭಕ್ತಿಯ ಛಾವಣಿ ಇದ್ರೆ ಸೂರ್ಯನ ತಾಪನೂ ಶೀತಲ ಆಗ್ಬಿಡುತ್ತೆ. ಇದಂತೂ ಕೇವಲ ಕುದಿತಿರೋ ನೀರಷ್ಟೇ. ಮತ್ತೀ ಶೀತಲ ನೀರಲ್ಲಿ ನಿಂತು ನಾನು ನನ್ನ ಪ್ರಭುನ ಯಾಕೆ ಕರೀಲಿ? ಕರೆಯೋದು ನಿನಗೆ ಅನಿವಾರ್ಯ.
ಭದ್ರಾಕ್ಷ. ಹಾ ಮಹಾರಾಜ, ಅರ್ಥ ಆಯ್ತು ಮಹಾರಾಜ. ಈಗ ಈ ಸುಧಾಮಂಗೆ ಅವನ್ ಪ್ರಭುವಿನ ದರ್ಶನ ಮಾಡಿಸ್ತೀನಿ. ಅಯ್ಯೋ, ಯಾಕೆ ಸಾಯಕ್ ಆತ್ರ? ಕರ್ದ್ ಬಿಡು, ಪಾರಾಗ್ತ್ಯಾ. ಆ ಕೃಷ್ಣ ಅವನ್ ನಿನ್ ಭಗವಂತ ತಾನೆ, ಮತ್ತೆ ಅವನ್ ತನ್ನ ರಕ್ಷಣೆನ ಅವನೇ ಮಾಡ್ಕೋತಾನೆ. ನೀನ್ ಯಾಕೆ ಅವನ್ ಪರವಾಗಿ ಪ್ರಾಣ ಕೂಡ ಕೊಟ್ಟಿದ್ಯಾ? ಕರ್ದ್ ಬಿಡು, ಬಾಯಿಂದ ಜೋರ ಕರಿ. ಕೇವಲ ನಿಮಗಾಗಿ ನೀವು ಅಸುರರೇ ಯೋಚಿಸೋದು ಭದ್ರಾಕ್ಷ. ನಾವು ಭಕ್ತರು ಮತ್ತು ಭಗವಂತ ಅಂತೂ ಸದಾ ಒಬ್ರು ಮತ್ತೊಬ್ಬರ ಬಗ್ಗೆ ಯೋಚಿಸ್ತೀವಿ. ನಾರಾಯಣ ನಾರಾಯಣ. ಪ್ರಭು, ಎಂತಹ ಮನೋಹರ ದೃಶ್ಯವಿದು. ಒಂದೆಡೆ ಬರಲಿರುವ ನಾಳೆ, ಇನ್ನೊಂದೆಡೆ ಕಳೆಯುತ್ತಿರುವ ನಿನ್ನೆ. ದೇವಿ ರಾಧೆ ನಿಮ್ಮ ವರ್ತಮಾನವಾದರೆ, ದೇವಿ ರುಕ್ಮಿಣಿ ನಿಮ್ಮ ಭವಿಷ್ಯ. ಪ್ರಭು, ಇಂದು ನಿಮ್ಮಿಬ್ಬರ ಮಿಲನವಾಗಲಿದೆ. ಜಗತ್ತಿನಲ್ಲಿ ಹೀಗೆ ಮೊದಲ ಬಾರಿ ನಡೆಯುತ್ತಿದೆ. ಮಾತೆ ಲಕ್ಷ್ಮಿಯ ಇಬ್ಬರೂ ರೂಪ ದೇವಿ ರಾಧೆ ಮತ್ತು ದೇವಿ ರುಕ್ಮಿಣಿ ಪರಸ್ಪರ ಎದುರಾಗಲಿದ್ದಾರೆ. ನಾರಾಯಣ ನಾರಾಯಣ. ಮಾತೆ ಲಕ್ಷ್ಮಿಯ ರೂಪವಾದ ಇಬ್ಬರಿಗೂ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು. ದೇವರ್ಷಿ, ನೀವು ಸತ್ಯ ಹೇಳಿದಿರಿ. ವರ್ತಮಾನ ಮತ್ತು ಭವಿಷ್ಯ ಪರಸ್ಪರ ಭೇಟಿಯಾಗುವುದು ನಿಜ. ಆದರೆ ಬಹಳ ಸಮಯದವರೆಗೆ ಜೊತೆಗಿರಲು ಸಾಧ್ಯವಿಲ್ಲ. ಏಕೆಂದರೆ ಪ್ರತಿಯೊಂದು ಕಳೆಯುವ ಕ್ಷಣದೊಂದಿಗೆ ಭವಿಷ್ಯ ವರ್ತಮಾನವಾಗುತ್ತದೆ ಮತ್ತು ವರ್ತಮಾನ ಭೂತಕಾಲವಾಗುತ್ತದೆ. ನೀನ್ ಕೃಷ್ಣ ತಾನೇ? ಹಾ, ಆದ್ರೆ ನಿನ್ಗೆ ಹೇಗ್ ಗೊತ್ತಾಯ್ತು ನನ್ನ ಹೆಸರು? ನಿನ್ ಕೊಳಲಿನ ಧ್ವನಿಯಿಂದ. ನಿನ್ ಕೊಳಲಿನ ಧ್ವನಿ ನನ್ಗೆ ಎಷ್ಟಿಷ್ಟ ಆಯ್ತೋ ಅಷ್ಟೇ ಕೃಷ್ಣನೂ ಇಷ್ಟ. ಈ ಗುಲ್ಲ ಕೊಳಲನ್ನು ನುಡ್ಸೋದ್ ನಿಲ್ಸಿ ಯಾರ ಜೊತೆ ಮಾತಾಡ್ತಿದ್ದಾನೆ? ಇದರ ಅರ್ಥ ಏನಂದ್ರೆ ನೀನು ರುಕ್ಮಿಣಿ ತಾನೆ? ನಿನ್ಗೆ ಹೇಗೆ ಗೊತ್ತಿದೆ? ಹಾ ಹಾ, ನಿನ್ಗೆ ಎಲ್ಲ ಗೊತ್ತಿರುತ್ತೆ. ಎಲ್ಲ ಗೊತ್ತಿಲ್ಲ, ಆದ್ರೆ ನಾನು ನಿನ್ ಭಜನೆ ಕೇಳಿದ್ದೆ. ಹಾ, ನಾನಿಂದೊಂದು ಪ್ರತಿಮೆ ಮಾಡಿದ್ದೆ. ಅದನ್ನ ಎದ್ರಲ್ಲಿಟ್ಟು ದಿನ ನಿನ್ಗಾಗಿ ಭಜನೆ ಮಾಡ್ತಿದ್ದೆ. ಆದ್ರೆ ನನ್ನ ಅಣ್ಣ ಅದನ್ನ ನನ್ನಿಂದ ಕಿತ್ಕೊಂಡ. ಏನು ತೊಂದ್ರೆ ಇಲ್ಲ ರುಕ್ಮಿಣಿ, ಯಾಕಂದ್ರೆ ನಾನೇ ಸ್ವತಃ ಬಂದಿದ್ದೀನಿ ನಿನ್ನ ಹತ್ರ. ಇನ್ನ ನಿನ್ಗೆ ನನ್ನ
ಪ್ರತಿಮೆ ಅವಶ್ಯಕತೆ ಏನೂ ಇಲ್ಲ. ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ? ಯಾಕೆ? ಇದನ್ ಕೇಳೋಳು ನೀನ್ ಯಾರು ಹೇಳು? ಅದಿರ್ಲಿ, ಮೊದಲು ನೀನ್ ಯಾರು? ಇನ್ನೂ ಸಮಯ ಇದೆ ಸುಧಾಮ, ಉಳಿಬಹುದು ನೀನು. ಹಿರಣ್ಯಕಶ್ಯಪು, ಒಮ್ಮೆ ನನ್ನ ಭಕ್ತಿಲಿ ಶಕ್ತಿ ಇದ್ರೆ ಆಗ ನನ್ನ ಪ್ರಭುನ ಕರೆಯೋ ಅವಶ್ಯಕತೆನೇ ಇಲ್ಲ. ಭದ್ರಾಕ್ಷ, ಅರ್ಥ ಆಯ್ತು ಮಹಾರಾಜ. ನೀನ್ ನನ್ನನ್ ಕೇಳ್ತಿದ್ಯಾ ನಾನು ಯಾರು ಅಂತ? ನೀನ್ ನನ್ನನ್ ಕೇಳಿದ್ಮೇಲೆ ನಾನು ನಿನ್ನನ್ ಕೇಳಲೇಬೇಕಲ್ವಾ? ಹೇಳು, ನೀನ್ ಯಾರು? ನಾನು ಹೇಳ್ತೀನಿ ಕೃಷ್ಣ. ನಾವು ಮಾತಾಡ್ತಿದೀವಲ್ಲ, ನೀನು ನಮ್ಮ ಮಧ್ಯೆ ಬರೋ ಅವಶ್ಯಕತೆ ಏನಿಲ್ಲ. ಮತ್ ನೀನು ನನ್ನ ಬಗ್ಗೆ ತಿಳ್ಕೋಬೇಕಿತ್ತಲ್ವಾ? ಸರಿ ಕೇಳು. ರಾಧೆ, ನಾನು ರಾಧೆ. ಮತ್ತೆ ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನು ವಿದರ್ಭದ ರಾಜ್ಕುಮಾರಿ, ಮತ್ತೆ ರಾಜ ಭೀಷ್ಮಕನ್ ಮಗಳು ರುಕ್ಮಿಣಿ. ಆಗ್ಲಿ ರಾಜ್ಕುಮಾರಿ, ಆದ್ರೆ ನೀನು ನನ್ ಕೃಷ್ಣನ್ ಜೊತೆ ಏನ್ ಮಾಡ್ತಿದ್ಯಾ? ನಿನ್ ಕೃಷ್ಣನ? ಕೃಷ್ಣ ನನ್ ಗೆಳೆಯ ಅನ್ಕೊಂಡಿದ್ದೆ. ಈ ಕೃಷ್ಣ ಅದು ನಿನ್ ಗೆಳೆಯ? ಈ ಕೃಷ್ಣ ಅಂತೂ ಇಲ್ಲಿ ತನಕ ವೃಂದಾವನದವರೆಗೆ ಹೋಗೇ ಇಲ್ಲ. ಮತ್ತೆ ಅವ್ನು ನಿನ್ ಗೆಳೆಯ ಹೇಗೋಗ್ತಾನೆ? ರಾಧಿ, ನಾನು ವೃಂದಾವನದಿಂದ ಹೊರಗಡೆ ಹೋಗಿಲ್ಲ ನಿಜ, ಆದ್ರೆ ನನ್ನ ವಿಷಯ ಅಂತೂ ವೃಂದಾವನದಿಂದ ಹೊರಗಡೆ ಹೋಗ್ತಾನೆ ಇರ್ತಲ್ಲ. ಕೃಷ್ಣ, ನಾನ್ ನಿನ್ನತ್ರ ಏನಾದ್ರೂ ಕೇಳಿದ್ನಾ? ನಾನ್ ಯಾರನ್ನ ಕೇಳ್ತಿದ್ದೀನೋ ಅವ್ರನ್ನ ಹತ್ರ ಕೊಡೋಕ್ ಬಿಡು. ಹೇಳು, ನೀನ್ ನನ್ ಕೃಷ್ಣನ್ನ ಇನ್ನೂ ಭೇಟಿಯಾಗಿಲ್ಲ, ಮತ್ತೆ ಅವನ ಗೆಳೆಯ ಹೇಗಾಗ್ತಾನೆ? ನೀನ್ ಕೃಷ್ಣನ್ನ ಭೇಟಿ ಮಾಡಿ ಗೆಳ್ತನ ಮಾಡ್ಕೊಂಡೆ. ನಾನು ಅವನನ್ನ ಒಂದ್ಸಲನೂ ನೋಡ್ದೆ ಗೆಳ್ತನ ಮಾಡ್ಕೊಂಡೆ. ಇದ್ರ ಅರ್ಥ ಏನಂದ್ರೆ, ನಿನ್ಗಿಂತ ಚೆನ್ನಾಗಿ ಕೃಷ್ಣನ್ನ ನಾನ್ ತಿಳ್ಕೊಂಡಿದ್ದೀನಿ. ರಾಜ್ಕುಮಾರಿ ರುಕ್ಮಿಣಿ, ಕೃಷ್ಣ ರಾಧೆ ಅವನು. ಮತ್ತೆ ರಾಧೆಗಿಂತ ಹೆಚ್ಚು ಕೃಷ್ಣನ್ನ ಯಾರೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಿನ್ಗೆ ಕೃಷ್ಣನ್ ಬಗ್ಗೆ ನಿಜವಾಗ್ಲೂ ಗೊತ್ತಿದ್ರೆ ಕೃಷ್ಣ ಯಾಕೆ ನನ್ ಗೆಳೆಯ ಅಂತ ನೀನು ಗೊತ್ತಿರ್ತಿತ್ತು. ರುಕ್ಮಿಣಿ, ರಾಧೆ, ನೀವಿಬ್ರು ನನ್ ಗೆಳತೀರಿ. ಹಾಗಾಗಿ ನೀವಿಬ್ರು ಮಿತ್ರತ್ವ ಮಾಡ್ಲೇಬೇಕು. ಗೊಲ್ಲ, ಕೃಷ್ಣ ಕೇವಲ ರಾಧೆ ಗೆಳೆಯ. ಮತ್ತವನು ರಾಧೆಗಿಂತ ಹೆಚ್ಚು ಬೇರೆ ಯಾರ ಗೆಳೆಯನೂ ಆಗಕ್ಕಾಗಲ್ಲ. ಕೃಷ್ಣ ಯಾರ ಗೆಳೆಯ ಅಂತ ಅವನೇ ತೀರ್ಮಾನ ಮಾಡ್ಲಿ ಬಿಡು. ಇವರಿಬ್ರು ಮಾತಲ್ಲಿ ಒಪ್ಕೊಳ್ಳೋರಲ್ಲ, ಈ ಹಠಮರಿನು ಅಥವಾ ಈ ರುಕ್ಮಿಣಿ. ನಾನು ಇದಕ್ಕೆ ಬೇರೆ ಏನೋ ಮಾಡ್ಬೇಕು. ಸುಧಾಮ, ನೀನು ಯೋಚಿಸ್ತಿರಬಹುದು ಕೃಷ್ಣ ಇಲ್ಲದೇನೋ ನೀನಿಲ್ಲಿ ಪಾರಾಗ್ತೀಯಾ ಅಂತ. ಆದ್ರೆ ಅದು ನಿನ್ನ ತಪ್ಪು. ಇದು ಕುದೀತಿರೋ ನೀರು. ಇದನ್ನ ಕೃಷ್ಣನು ತನ್ನ ಮಾಯೆಯಿಂದ ಶೀತಲ ಮಾಡೋಕ್ಕಾಗಲ್ಲ. ನಾರಾಯಣ ನಾರಾಯಣ. ಪ್ರಭು, ಒಂದೆಡೆ ರಾಧೆ ಮತ್ತು ರುಕ್ಮಿಣಿ, ಮತ್ತು ಇನ್ನೊಂದೆಡೆ ನಿಮ್ಮ ಪರಮಭಕ್ತ ಸುಧಾಮ. ಇವರ ಸಮಸ್ಯೆಗಳಿಗೆ ಪರಿಹಾರವೇನಿದೆ ಪ್ರಭು?
ಮಹಾರಾಜ, ನನ್ಗನ್ಸ್ತಿದೆ ಇವತ್ತು ಈ ಕೃಷ್ಣನ್ ಭಕ್ತಂದು ಕಂಸನಾಮ ಸತ್ಯ ಆಗ್ಬಿಡುತ್ತೆ. ಕೃಷ್ಣ 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 ಹಗ್ಗ ಯಾಕೆ ನಿಂತಿದ್ದು? ಇದು ನಿಲ್ಲೋ ಹಾಗಿಲ್ಲ ಭದ್ರಾಕ್ಷ. ನಿಮ್ಮ ಆಜ್ಞೆ. ಪಟ್ ಹಿರಣ್ಯಕಶ್ಯಪು ಹಿರಣ್ಯಕಶ್ಯಪು ಭದ್ರಾಕ್ಷ ಭದ್ರಾಕ್ಷ. ಸುಧಾಮ, ಅಯ್ಯೋ ಎಲ್ಲಿದ್ಯಾ? ಎಲ್ಲಿ ಸತ್ತೆ? ಎಲ್ಲಿದ್ದ ಮಾತಾಡ್ತಿದ್ದಾನೆ? ಪ್ರಭು, ನಿಮ್ ಲೀಲೆ ಅಪಾರವಾದದ್ದು. ನಿಮ್ ಪ್ರಿಯ ತುಳಸಿನೇ ನನ್ನ ಜೀವನ ರಕ್ಷಣೆ ಮಾಡಿದ್ದು. ನಾನು ಸದಾ ನಿಮಗೆ ಋಣಿಯಾಗಿರ್ತೀನಿ. ಮಾಯೆ, ನನ್ನ ಪುತ್ರ ಪ್ರಹ್ಲಾದನ್ನ ಕಾಪಾಡಿದ ಆ ವಂಚಕ ಮಾಯೆ ಮೇಲೆ ಮಾಯೆ ರಚಿಸ್ತಿದ್ದಾನೆ. ಅದು ಇಲ್ಲಿಗೆ ಬರದೇನೆ. ಇನ್ನು ಆ ಕೃಷ್ಣನ ಮಾಯೇನು ನಡೆಯೋದಿಲ್ಲ. ಅಥವಾ ಈ ಕೃಷ್ಣ ಭಕ್ತಾನು. ಮಗಳೇ, ನೀನ್ ಯಾರು? ಮತ್ತೆಷ್ಟು ದೊಡ್ಡ ಕಾಡಲ್ಲಿ ಏನ್ ಮಾಡ್ತಿದ್ಯಾ? ನಿನ್ ತಂದೆ ತಾಯಿ ಎಲ್ಲಿದಾರಮ್ಮ? ರುಕ್ಮಿಣಿ, ಮಗಳೇ ರುಕ್ಮಿಣಿ, ರುಕ್ಮಿಣಿ. ರುಕ್ಮಿಣಿ, ಮಗಳೇ ರುಕ್ಮಿಣಿ, ನೀನು ಪಲ್ಲಕ್ಕಿಯಿಂದ ಇಳಿದು ಇಲ್ಲಿ ಯಾಕೆ ಬಂದೆ? ನಿನಗ್ ಗೊತ್ತಾ ನಮ್ಗೆ ನಿನ್ ಬಗ್ಗೆ ಎಷ್ಟು ಚಿಂತೆ ಆಗಿತ್ತು? ಮಹಾರಾಣಿ, ಅದು ನಮ್ಮ ಮಕ್ಕಳನ್ನ ನೋಡಿ ಅವರನ್ನ ಭೇಟಿ ಮಾಡೋಕ್ ಬಂದ್ಲು ರುಕ್ಮಿಣಿ. ನಿಮಗ್ ಗೊತ್ತೇ ಇದೆಯಲ್ಲ, ಮಕ್ಳಿಗೆ ಯಾವ ಭಯ ಚಿಂತೆನೂ ಇರೋದಿಲ್ಲ. ಗೊತ್ತಿದೆ, ಆದ್ರೆ ನಮಗೆ ನಮ್ಮ ಮಗಳ ಬಗ್ಗೆ ಚಿಂತೆ ಇದೆ. ಹೋಗೋಣ ಬಾ ರುಕ್ಮಿಣಿ. ಬಾ ರುಕ್ಮಿಣಿ. ಇನ್ನು ನೀನು ನನ್ನ ಸೀಮೆಯಿಂದ ಹೊರಗಡೆ ಹೋಗೋದ್ರಲ್ಲಿ ನಾನು ನಿನ್ನ ಅಂತ್ಯ ಮಾಡ್ತೀನಿ. ಕೃಷ್ಣ, ಕಾಪಾಡು!